ಮೇಡಮ್ ವಾಣಿ ನಾನು ಕರ್ಕೊಂಡು ಬರ್ತೀನಿ ಮೇಡಮ್, ನೀವು ದಯವಿಟ್ಟು ಹೊರಗಡೆ ಹೋಗಿ ಮೇಡಮ್. ಮನೆ ಎಲ್ಲ ಫೈರ್ ಸ್ಪ್ರೆಡ್ ಆಗ್ತಾರೆ ಮೇಡಮ್, ನೀವು ಹೋಗಿ ಮೇಡಮ್. ರಾಹುಲ್, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಈ ಮನೆ ಸೊಸೆ ಬಗ್ಗೆ ಯೋಚಿಸ್ತಾನೆ ಇಲ್ವಲ್ಲೋ ನೀನು? ಹೋಗೊಂದ್ಸರ್ತಿ ನೋಡು. ವಾಣಿ, ಮೇಡಮ್ ಮೇಡಮ್ ವಾಣಿ, ಪ್ಲೀಸ್ ಮೇಡಮ್, ಮೇಡಮ್ ಫೈರ್ ಜಾಸ್ತಿ ಆಗ್ತಿದೆ, ದಯವಿಟ್ಟು ಆಚೆ ಹೋಗಿ ಮೇಡಮ್. ವಾಣಿ, 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 ಪ್ಲೀಸ್ ಮೇಡಮ್, ಹೊರಗಡೆ ಹೋಗಿ ಮೇಡಮ್. ಈಗ ಸರ್ಸು ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಮತ್ತೆ ನಿನ್ ಮೇಡಮ್ ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೋತಾರೆ ಅಂತ ಗೊತ್ತಾ? ಅದಕ್ಕೆ ಏನಾದ್ರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ಬೇಕು ನವ್ಯ. ಸಾರಿ ಡ್ಯಾಡಿ. ಪ್ರೀತಿ ಇರೋವರೆಗೂ ಸಸ್ಸು ಬಗ್ಗೆ ಏನೇ ಆದ್ರೂ ಅದು ಈ ಮನೆಯಲ್ಲಿ ಸೆನ್ಸಿಟಿವ್ ವಿಷಯನೇ, ಹುಷಾರಾಗಿರ್ಬೇಕಲ್ವಾ? ಅದೆಲ್ಲ ಅಲ್ಲ ಕಣೋ, ಇವಾಗ ಸರ್ಸು ಎಲ್ಲಿದ್ದಾಳೆ? ಈ ಗಂಡಾಂತರದಿಂದ ಹೇಗ್ ಹೊರಗಡೆ ಬರ್ತಾಳೆ? ನಾನಿಷ್ಟೊತ್ತು ಇಲ್ಲ ಅನ್ನೋ ವಿಷಯ ಅಮ್ಮವ್ರಿಗೆ ಗೊತ್ತಾಗ್ಬಾರ್ದು. ಮನೆಯಲ್ಲಿ ಇದ್ದ ಹಾಗೆ ವಾಣಿ, 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 ಪ್ಲೀಸ್ ಮೇಡಮ್, ಬನ್ನಿ ಮೇಡಮ್, ಹೊರಗಡೆ ಹೋಗೋಣ, ಬನ್ನಿ ಮೇಡಮ್. ಮೇಡಮ್ ಮೇಡಮ್ ದೊಡ್ಡಯ್ಯ, ಅಯ್ಯೋ ದೊಡ್ಡಯ್ಯ, ಏನಾಯ್ತು ದೊಡ್ಡಯ್ಯ? ಅಮ್ಮ ಸರ್ಸು, ಏನಮ್ಮ ಮನೆಯಲ್ಲ ಬೆಂಕಿ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ದೊಡ್ಡಯ್ಯ. ನೀ ನಿಧಾನ ಕೇಳು ದೊಡ್ಡಯ್ಯ. ಮೊದ್ಲು ನಾವಿಲ್ಲಿಂದ ಹೊರಗಡೆ ಹೋಗೋಣ. ನಿಧಾನ ಕೇಳು ದೊಡ್ಡಯ್ಯ. ವಾಣಿ, 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 ವಾಣಿ. ಮೇಡಮ್ ಪ್ಲೀಸ್ ಮೇಡಮ್, ಬೇಡ ಮೇಡಮ್, ದಯವಿಟ್ಟು ನಾನು ಹೇಳೋದನ್ನು ಕೇಳಿ ಮೇಡಮ್. ಮೇಡಮ್ ಫೈರ್ ಜಾಸ್ತಿ ಆಗ್ತಿದೆ, ನೀವು ಬನ್ನಿ ಮೇಡಮ್, ನಾನು ಕರ್ಕೊಂಡು ಬರ್ತೀನಿ ಮೇಡಮ್, ದಯವಿಟ್ಟು ಬನ್ನಿ ಮೇಡಮ್, ಕೇಳಿ ಮೇಡಮ್. ನೋಡ್ ಹೋಗೋ. ಆಂಟಿ, ಒಂದ್ ಕೆಲಸ ಮಾಡೋಣ, ಮನೆ ಪೂರ್ತಿ ನೋಡಿದ್ವಲ್ವಾ? ಅವಳು ಹೊರಗಡೆ ಬರ್ತಾಳೇನೋ, ವೇಟ್ ಮಾಡೋಣ. ಬನ್ನಿ ಬನ್ನಿ ಪ್ಲೀಸ್ ಮೇಡಮ್, ಹೊರಗಡೆ ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ ಬನ್ನಿ. ವಾಣಿ, ವಾಣಿ, ವಾಣಿ ಎಲ್ಲಿ ಪ್ರೀತಿ? ಇಲ್ಲ ವನಜಕ್ಕ, ಮನೆ ಪೂರ್ತಿ ಹುಡುಕಿದ್ವಿ, ಆದ್ರೆ ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೋ ಏನೋ. ವಾಗ್ದೇವಿ, ನಮ್ಮಪ್ಪ ಒಳಗಡೆ. ಅಯ್ಯೋ ದೇವ್ರೇ. ತಾತಂಗೆ ಯಾವ ಸಮಸ್ಯೆನೋ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಮನೆಗೆ ಕರ್ಕೊಂಡು ಬಂದು ಇಷ್ಟೊಂದು ಸ್ವಾರ್ಥವಾಗಿದ್ರೆ ಹೇಗೆ? ಅವರನ್ನೇ ಮರ್ತು ಎಲ್ಲರೂ ನಿಮ್ ಪಾಡಿಗೆ ಹೊರಗಡೆ ಬಂದಿದ್ದೀರಾ. ನಮ್ಮನ್ನ ಕ್ಷಮಿಸ್ಬಿಡಿ ಅಬ್ಬ. ಅಲಾರಾಮ್ ಹೊಡಿತಿದ್ದ ಹಾಗೇನೆ ಏನು ಅಪಾಯ ಆಗುತ್ತೇನೋ ಅಂತ ಹೊರಗಡೆ ಬಂದ್ಬಿಟ್ವಿ ಹೊರತು ನೀವು ಒಳಗಡೆ ಇರೋದನ್ನೇ ಮರ್ತು ಬಿಟ್ವಿ ಅಪ್ಪ. ಪರವಾಗಿಲ್ಲ ಕಣ, ನನಗೋಸ್ಕರ ವಾಣಿ ಇದ್ದಾಳಲ್ಲ. ಪ್ರೀತಿ ನಮ್ ಕಾನ್ಸಂಟ್ರೇಷನ್ ಎಲ್ಲ ಪೂರ್ತಿಯಾಗಿ ವಾಣಿ ಮೇಲೆ ಡೈವರ್ಟ್ ಆಗೋಗ್ ಮಾಡಿ ತಾತನ ಬಗ್ಗೆ ಯೋಚನೆ ಮಾಡಕ್ಕೆ ಆಗ್ಲಿಲ್ಲ. ಅಂದ್ರೆ ತಾತ ಹೊಸದಾಗಿ ಬಂದಿದಾರಲ್ವಾ, ಅದಕ್ಕೆ ನಂಗೆ ನೆನಪಾಗ್ಲಿಲ್ಲ. ಇದು ಒಬ್ರು ಮಿಸ್ಟೇಕ್ ಅಲ್ಲ ನವ್ಯ, ಎಲ್ರೂ ಸೇರಿ ಮಾಡಿದ ಮಿಸ್ಟೇಕ್. ವಾಣಿ ಸರಿ ಮಾಡ್ಲಿಲ್ಲ ಅಂದಿದ್ರೆ ನಾವೆಲ್ಲ ತುಂಬಾ ನೋವು ತಿನ್ಬೇಕಿತ್ತು. ಸಾರಿ ಮಾವಯ್ಯನವ್ರೆ, ತಪ್ಪೆಲ್ಲ ನಮ್ದೆ.
ಪರವಾಗಿಲ್ಲಮ್ಮ. ಪ್ರೀತಿ ಹೇಳ್ದಾಗೆ ನಾನು ಕೂಡ ಈ ಮನೇಲಿ ಒಬ್ಬ ಅನ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಪರವಾಗಿಲ್ಲ. ನಿನ್ನ ಜವಾಬ್ದಾರಿನ ನೀನು ತಪ್ಪದೆ ನಡೆಸ್ಕೊಂಡಿಲ್ಲಮ್ಮ. ತುಂಬಾ ಥ್ಯಾಂಕ್ಸ್ ವಾಣಿ. ನಂಗೆ ಯಾಕಮ್ಮ? ನಾನು ಮಾಡಿದ್ದು ತಾತಂಗೋಸ್ಕರ, ನಮ್ಮೆಲ್ಲರ ಸಂತೋಷಕ್ಕೋಸ್ಕರ. ಗುಡ್, ಥ್ಯಾಂಕ್ ಯು. ಅಮ್ಮ ವಾಣಿ, ಇಷ್ಟೆಲ್ಲ ಅನಾಹುತ ನಡೀತಾ ಇದ್ರು ನೀನಿಷ್ಟೊತ್ತು ಎಲ್ಲಿ ಹೊರಟೋಗಿದ್ದೆ? ಅದು ಅಮ್ಮೋರೆ, ಬಾತ್ರೂಮಲ್ಲಿದ್ದೆ ಅಮ್ಮೋರೆ. ಹೊರಗಡೆ ಬಂದು ನೋಡೋ ಅಷ್ಟೊತ್ತಿಗೆ ಮನೆ ಪೂರ್ತಿ ಹೊಗೆ ತುಂಬಿಕೊಂಡಿತ್ತು. ಅಲ್ಲಿಂದ ಓಡ್ತಾ ಬರ್ತಿರ್ಬೇಕಾದ್ರೆ ದೊಡ್ಡಯ್ಯ ಕೆಮ್ತಾ ಇರೋದು ಕೇಳಿಸ್ತು. ಕರ್ಕೊಂಡು ಇಲ್ಲಿಗೆ ಬಂದೆ ಅಮ್ಮೋರೆ. ಅಪ್ಪ, ವಾಗ್ದೇವಿ, ನಮ್ಮನೆಗೆ ಮನೆಯವ್ರ ಸಂತೋಷಕ್ಕೆ ಯಾರ್ದೋ ದೃಷ್ಟಿ ಬಿದ್ದಿದೆ ಅನ್ಸತ್ತೆ. ಅದಕ್ಕೆ ಸ್ವಲ್ಪ ದಿನಗಳಿಂದ ಯಾರಿಗೂ ಶಾಂತಿನೇ ಇಲ್ಲ. ಈ ದೃಷ್ಟಿ ಅನಿಷ್ಟ ಹೋಗ್ಬೇಕು ಅಂದ್ರೆ ಅಮ್ಮನವ್ರಿಗೆ ಸೇವೆ ಮಾಡಿದ್ರೆ ಸರಿ ಹೋಗತ್ತೆ ಅನ್ನಿಸ್ತಿದೆ. ಆ ತಾಯಿಗೆ ಸಮರ್ಪಿಸೋ ನೈವೇದ್ಯದಿಂದ ನಮ್ಮನೆಗೆ ಹಿಡ್ದಿರೋ ಶನಿ ಪೀಡೆ ಹೋಗತ್ತೆ ಅನ್ನೋದು ನನ್ನ ನಂಬಿಕೆ. ಸರಿ ಅಕ್ಕ, ನಡ್ಸೋಣ. ಈ ಸೇವೆ ಮಾಡಿದ್ಮೇಲೆ ನನಗೆ ಹಿಡಿದಿರೋ ಶನಿ ಕೂಡ ಹೋದ್ರೆ ಅದಕ್ಕಿಂತ ನನಗಿನ್ನೇನು ಬೇಕು ಹೇಳಿ? ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡಿಸೋಣ. ಅಮ್ಮವರ ಕೃಪಾ ಕಟಾಕ್ಷ ಯಾವಾಗಲೂ ಧರ್ಮದ ಕಡೆಗೆ ಇರುತ್ತೆ ವಾಗ್ದೇವಿ. ತೇಜ, ಡ್ಯಾಡ್, ಆ ಎಲೆಕ್ಟ್ರಿಷಿಯನ್ನ ಕರ್ಕೊಂಡ್ಬಂದು ಒಳಗಡೆ ಕರೆಂಟ್ ವಿಷಯ ಏನಂತ ನೋಡಪ್ಪ. ಓಕೆ ಡ್ಯಾಡ್, ನಾನು ನೋಡ್ಕೊಂಡ್ಬರ್ತೀನಿ. ಮುದ್ಕ ಅಲ್ಲಿದ್ದಾನೆ ಅಂತ ನನ್ಗಾದ್ರೂ ನೆನ್ಪಾಗ್ಬೇಕಿತ್ತು. ಮೇಡಮ್ ದೃಷ್ಟಿಲಿ ಒಂದ್ ಸ್ಟೆಪ್ ಮೇಲಾದ್ರೂ ಹೋಗ್ತಿದ್ದೆ. ಎಲ್ಲ ನನ್ ದರಿದ್ರ, ಅವಳಗ್ ಅದೃಷ್ಟ. ಅದೇನೋ ಹಬ್ಬ ಅಂತಿದಾರಲ್ಲ, ಆ ಪೂಜೆಲಾದ್ರೂ ನಾನ್ ವೇಸ್ಟ್ ಅಲ್ಲ ಅಂತ ನಿರೂಪಿಸ್ಕೋಬೇಕು. ಎಲ್ರಿಗಿಂತ ಮುಂಚೆ ಹೈಲೈಟ್ ಆಗೋ ಅಂತ ಕೆಲ್ಸ ಏನಾದ್ರೂ ಒಂದ್ ಮಾಡ್ಬೇಕು. ರಾಹುಲ್ ಅವರೇ, ಯಾಕೆ ಇಷ್ಟೊಂದು ಕೋಪ? ಸರಿಯಾದ ಸಮಯಕ್ಕೆ ಬಂದೆ ಅಲ್ವಾ? ಬಂದಿರೋದ್ರ ಬಗ್ಗೆ ಅಲ್ಲ, ನೀನ್ ಹೋಗಿದ್ರ ಬಗ್ಗೆನೇ ನಾನು ಕೋಪ ಮಾಡ್ಕೊಂಡಿರೋದು. ರಾಹುಲ್ ಅವರೇ, ನಾನು ಹೋಗೋದು 1 ನಿಮಿಷ ತಡ ಆಗಿದ್ರು ಎಂತ ಅಪಾಯ ಆಗ್ತಿತ್ತು ಗೊತ್ತಾ? ನನ್ನ ಸರ್ಸು, ತಂಗಿ ನಾನು ಹೇಳೋದನ್ನ ಕೇಳು. ಅಲ್ಲಿ 1 ನಿಮಿಷ ತಡ ಆಗೋದಲ್ಲ, ಇಲ್ಲಿ 1 ಸೆಕೆಂಡ್ ನಲ್ಲಿ ಏನಾಗ್ತಿತ್ತು ಗೊತ್ತಾ? ಅದ್ ಹಾಗಲ್ಲ ರಾಹುಲ್ ಅವರೇ, ನಾನು ಹೇಳೋದು. ಈಗೇನು ಹೇಳ್ಬೇಡ. ನಿನ್ ತಂಗಿ ಬಗ್ಗೆ ಮಾತ್ರ ಅಲ್ಲ, ಸುಳ್ಳು ಹೇಳಿದ್ರೆ ಸಹಿಸ್ಕೊಳಕ್ಕಾಗದೇ ಇರೋ ಮೇಡಮ್ ಎದುರಿಗೆ ಎಲ್ರೂ ಮುಚ್ಚಿಡ್ತಿರೋ ನಿಜದ ಬಗ್ಗೆನೂ ಒಂದ್ಸಲ ಯೋಚನೆ ಮಾಡು. ಇಲ್ಲಿ ನನ್ಗೋಸ್ಕರ ನೀವೆಲ್ಲ ಇದ್ದೀರಲ್ಲ, ಆದ್ರೆ ನನ್ನ ತಂಗಿಗೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ತಂಗಿ ತಂಗಿ ಅಂತ ನೀನೇನೋ ಹಠ ಮಾಡ್ಕೊಂಡು ಹೊರಟೋದೆ, ಆದ್ರೆ ನಿನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೆ ಅಂತ ಗೊತ್ತಾ? ನೀನ್ ಹೊರಗಡೆ ಹೋಗಿದ್ದಾಗ ಮೇಡಮ್ ಇಲ್ಲಿ ಆಲ್ಮೋಸ್ಟ್ ರೂಮ್ ಹತ್ರ ಬಂದ್ಬಿಟ್ಟಿದ್ರು. ಅವ್ರನ್ನ ತಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ನಿನಗೆ ಗೊತ್ತಾ? ಫೈರ್ ಆಕ್ಸಿಡೆಂಟ್ ಆದಾಗ್ಲೂ ಟೈಮ್ ಸರಿಯಾಗಿ ಇಲ್ಲಿಗೆ ಬಂದೇ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ ಜೊತೆಲಿ ಎಲ್ಲರೂ ಕೂಡ ಭಸ್ಮ ಆಗೋಗ್ತಿದ್ವಿ. ಆದ್ರೂ ಇವಾಗೇನು ಅಂತ ತೊಂದರೆ ಆಗಿಲ್ವಲ್ಲ ರಾಹುಲ್ ಅವರೇ? ಅಂದ್ರೆ ಏನು ಆಗಲ್ಲ ಅಂತ ನಿನಗೆ ಮುಂಚೆನೆ ಗೊತ್ತಿತ್ತ? ಸರ್ಸು, ಪ್ರತಿ ಸಲ ಅದೃಷ್ಟ ಅನ್ನೋದು ನಮ್ ಜೊತೆ ಇರೋದಿಲ್ಲ, ಅದನ್ನ ನೆನ್ಪಿಟ್ಕೋ ಸರ್ಸು. ಯಾಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ಲ ರಾಹುಲ್ ಅವರೇ, ಆದ್ರೂ ನೀವು ಹೀಗೆ ಕೋಪ ಮಾಡ್ಕೋತಿದ್ರೆ?
ಸರ್ಸು, ನಾನು ನಿನ್ ಬಗ್ಗೆ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದಾನೇ ನನಗೆ ಇಷ್ಟು ಕೋಪ ಬಂದಿದ್ದು. ನಿನ್ ತಂಗಿ ಬಗ್ಗೆ ಮಾತ್ರ ಅಲ್ಲ, ಸುಳ್ಳು ಹೇಳಿದ್ರೆ ಸಹಿಸ್ಕೊಳಕ್ಕಾಗದೇ ಇರೋ ಮೇಡಮ್ ಎದುರಿಗೆ ಎಲ್ರೂ ಮುಚ್ಚಿಡ್ತಿರೋ ನಿಜದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಇಲ್ಲಿ ನಂಗೋಸ್ಕರ ನೀವೆಲ್ಲ ಇದ್ದೀರಲ್ಲ, ಆದ್ರೆ ನನ್ನ ತಂಗಿಗೆ ನನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಬದುಕಿರೋ ಅಷ್ಟು ದಿನ ಅವಳಿಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ. ಸರಿ, ನಿನ್ ಕರ್ತವ್ಯ ಅಂತ ಇದೆಯಲ್ಲ, ಅದರಲ್ಲಿ ನಾನು ಕೂಡ ಭಾಗಿಯಾಗಬೇಕಾದವನೇ ಅಲ್ವಾ? ಚಿನ್ನಿಗೆ ಯಾವ ಪ್ರಾಬ್ಲಮು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಎಲ್ರೂ ಇದ್ರೆ ಎಷ್ಟು ಖುಷಿಯಾಗಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿ ನೋಡ್ಕೋತೀನಿ. ಸರಿ ರಾಹುಲ್ ಅವರೇ, ಇದಕ್ಕಿಂತ ನನ್ಗಿನ್ನೇನ್ ಬೇಕು ಹೇಳಿ? ನೀನು ಮಾತ್ರ ಇವತ್ತಿಂದ ನಿನ್ ತಂಗಿನ ನೋಡೋಕ್ಕಾಗ್ಲಿ, ಅವಳನ್ನ ಮಾತಾಡ್ಸೋಕಾಗ್ಲಿ ಆ ಮನೆಗೆ ಹೋಗ್ಬಾರ್ದು. ಇದೇನ್ ರಾಹುಲ್ ಅವರೇ ಹೇಗೆ ಹೇಳ್ತಿದ್ದೀರಾ? ನಾನು ನನ್ನ ತಂಗಿ ನೋಡ್ತೇನೆ. ಇರ್ಬೇಕು ಸರ್ಸು, ಇರ್ಲೇಬೇಕು. ಇಲ್ಲಾಂದ್ರೆ ಮೇಡಮ್ ಕೋಪಕ್ಕೆ ನಿನ್ ಜೊತೆಗೆ ಎಲ್ರೂ ಬಲಿ ಆಗ್ತೀವಷ್ಟೇ. ನಿನ್ನ ದೂರ ಮಾಡ್ಕೊಳ್ಳೋದು, ನಿನ್ನಿಂದ ದೂರ ಆಗಿ ಬದುಕೋದು ನನಗಿಷ್ಟ ಇಲ್ಲ. ಅದ್ ಹಾಗಲ್ಲ ರಾಹುಲ್ ಅವರೇ. ಸರ್ಸು, ದಯವಿಟ್ಟು ಇನ್ನೇನು ಮಾತಾಡ್ಬೇಡ. ರಾಹುಲ್ ಅವರೇ, ಒಂದ್ಸಲ ನನ್ನ ಮಾತು ಕೇಳಿ. ಸರ್ಸು, ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಎಲ್ರೂ ಪೂಜೆ ಗಡಿಬಿಡಿಲಿದ್ದಾರೆ. ನಂಗೇನು ಸ್ವಲ್ಪನೂ ಪ್ರಜ್ಞೆ ಇಲ್ದ ಹಾಗೆ ನಿದ್ದೆ ಮಾಡ್ಬಿಟ್ಟಿದ್ದೀನಲ್ಲ. ಅಯ್ಯೋ, ಬೆಳಿಗ್ಗೆನೆ ಚಿನ್ನಿ ಹತ್ರ ಹೋಗೋಣ ಅನ್ಕೊಂಡಿದ್ದೆ. ನಾನಿಲ್ಲ ಅಂದ್ರೆ ಚಿನ್ನಿ ಎಷ್ಟು ಗಲಾಟೆ ಮಾಡಿರ್ತಾಳೋ. ಇಷ್ಟೊತ್ತಾದ್ಮೇಲೆ ನಾನು ಹೇಗೆ ಹೋಗೋದು? ಯಾರಾದ್ರೂ ಕೇಳಿದ್ರೆ ಏನಂತ ಹೇಳಿ? ನಂಗ್ ಅಕ್ಕ ಬೇಕು, ನಂಗ್ ಅಕ್ಕ ಬೇಕು ಸುಬ್ಬಿ. ಒಂದ್ ನಿಮಿಷ ಇರು ಚಿನ್ನಿ. ಸುಬ್ಬಿ, ಸರ್ಸು,
ಚಿನ್ನಿ ತುಂಬಾ ಹಠ ಮಾಡ್ತಿದ್ದಾಳೆ ನಿನ್ನ ನೋಡ್ಬೇಕಂತ. ಅಯ್ಯೋ ಚಿನ್ನಿ. ಅಲೋ ಅಕ್ಕ, ಎಲ್ಲಿದ್ಯಾ? ನನ್ ಒಬ್ಳನ್ನೇ ಬಿಟ್ಟು ಯಾಕೆ ಹೋದೆ? ನೀನ್ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ, ಬೇಗ ಬಾ ಅಕ್ಕ. ಚಿನ್ನಿ, ನಾನು ಎಲ್ಲಿಗೂ ಹೋಗಿಲ್ಲಮ್ಮ. ಇವತ್ತು ಅಮ್ಮನವ್ರ ಜಾತ್ರೆ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಿಂಗೆ ಪ್ರಸಾದ ಅಂದ್ರೆ ಇಷ್ಟ ತಾನೆ? ಅದನ್ನ ತಗೊಂಡು ಬೇಗ ಬಂದ್ಬಿಡ್ತೀನಿ. ನಂಗೆ ಏನು ಬೇಡ, ನೀನೇ ಬೇಕು. ಬೇಗ ಬಾ ಅಕ್ಕ, ಇಲ್ಲ ಅಂದ್ರೆ ರಾತ್ರಿ ತರಾನೇ ಮಾಡಿ ಮೇಲಿಂದ ಬಿದ್ದೋಗ್ತೀನಿ. ಬೇಡಮ್ಮ, ಬೇಡ, ಹಾಗೆ ಮಾತಾಡಬಾರ್ದು. ಮಾತಾಡಬಾರ್ದು ಅಂದ್ರೆ ನೀನ್ ಬೇಗ ಬರಬೇಕು ಅಷ್ಟೇ. ನೀನ್ ಬೇಗ ಬಂದಿಲ್ಲ ಅಂದ್ರೆ ನಾನು ನಿನ್ ಜೊತೆ ಯಾವತ್ತೂ ಮಾತಾಡಲ್ಲ. ಈ ಅಕ್ಕನ ಜೊತೆ ಮಾತಾಡದೆ ಇರಕ್ಕಾಗತ್ತಾ ನಿನ್ಗೆ? ನೀನ್ ನಂಗೆ ಹೇಳ್ದೆ ಹೋದೆ ಅಲ್ವಾ, ನಿನ್ ಜೊತೆ ಮಾತಾಡಲ್ಲ. ನಿನ್ ಜೊತೆ ತಗೋ ಸುಬ್ಬಿ, ನೀನೇ ಮಾತಾಡು. ಅಕ್ಕ ಬಂದ್ರೇನೆ ಮಾತಾಡೋದು. ಚಿನ್ನಿ ಬರ್ತಾಳೆ. ಸರ್ಸು, ಚಿನ್ನಿನ ಸಮಾಧಾನ ಮಾಡಕ್ ನನ್ ಕೈಲಿ ಆಗ್ತಿಲ್ಲ. ಹೇಗಾದ್ರೂ ಮಾಡಿ ನೀನ್ ಇಲ್ಲಿಗೆ ಬಾ. ಈಗ ಹೇಗ್ ಬರ್ಲಿ ಸುಬ್ಬಿ? ಮನೇಲಿ ಎಲ್ರೂ ಪೂಜೆ ಗಡಿಬಿಡಿಲಿದ್ದಾರೆ. ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ, ಆದ್ರೆ ಇಲ್ಲಿ ಚಿನ್ನಿ ನಾನೇನ್ ಹೇಳಿದ್ರು ಕೇಳೋ ಸ್ಥಿತಿಲಿ ಇಲ್ಲ. ನೀನ್ ಬೇಗ ಬಾ ಸರ್ಸು. ಸರಿ ಸುಬ್ಬಿ, ನಾನು ಬರ್ತೀನಿ. ಚಿನ್ನಿ, ಇಲ್ಲಿ ನೋಡು, ಅಕ್ಕ ಬಂದ್ಬಿಡ್ತಾಳಮ್ಮ. ನಾನ್ ಮಾತಾಡ್ದೆ. ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ, ಅಕ್ಕ ಬರ್ತಿದ್ದಾಳಮ್ಮ. ಸ್ವಲ್ಪ ಹಾಲು ಕುಡಿತೀಯಾ? ಸರಿನಾ? ಅಕ್ಕ ಬಂದ್ಬಿಡ್ತಾಳೆ, ಬಾ. ಈಗೇನ್ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ರಾತ್ರಿ ನಡೆದಿದ್ದೆಲ್ಲ ಕನ್ಸು ಅನ್ಕೊಂಡ್ಯಾ ಅಥವಾ ಅದನ್ನ ಮರ್ತೋದ್ಯಾ? ಇಲ್ಲ ರಾಹುಲ್ ಅವರೇ, ನೆನ್ಪಿದೆ. ಆದ್ರೆ ಚಿನ್ನಿ ನನ್ನ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಇನ್ ಯಾವ ರೀತಿ ಹೇಳಿದ್ರೆ ನಿನ್ಗೆ ಅರ್ಥ ಆಗುತ್ತೆ ಸರ್ಸು? ಆಲ್ರೆಡಿ ಮೇಡಮ್ ನಿನ್ ಬಗ್ಗೆ 2 ಸಲ ಕೇಳಿದ್ದಾರೆ. ಎಲ್ರು ನಿನಗೋಸ್ಕರ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲ, ಈ ಟೈಮಲ್ಲಿ ನೀನು ಹೋಗ್ಬೇಕು ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ ಹೇಳು? ಆದ್ರೆ ಹೋಗ್ಲಿಲ್ಲ ಅಂದ್ರೆ ಚಿನ್ನಿ ಅಳ್ತಾಳೆ, ಮತ್ತೆ ಏನ್ ಹೆಚ್ಚು ಕಮ್ಮಿ ಮಾಡ್ಕೋತಾಳೋ ಅಂತ. ಸರ್ಸು, ನೀನೀಗೇನಾದ್ರೂ ಹೋಗಿ ನಿಜವಾದ ವಿಷಯ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ಆಗ ನಿನ್ ಜೊತೆ ನಾವೆಲ್ಲರೂ ಅನುಭವಿಸ್ಬೇಕಾಗತ್ತೆ. ಇಲ್ಲ ರಾಹುಲ್ ಅವರೇ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಹುಷಾರಾಗಿ ಹೋಗಿ ಬಂದ್ಬಿಡ್ತೀನಿ. ಏನೇ ಹೋಗ್ ಬರೋದ್ ನೀನು? ರಾತ್ರಿನೂ ಹೀಗೆ ಹೇಳಿ ಹೋದೆ. ಕೊನೆ ಕ್ಷಣದಲ್ಲಿ ನೀನ್ ಬಂದಿದ್ದಕ್ಕೇನೋ ಸರಿ ಹೋಯ್ತು. ಸರ್ಸು, ಅದೃಷ್ಟನ ಅವಕಾಶ ಅಂತ ಉಪಯೋಗಿಸ್ಕೋಬೇಡ. ಅದಲ್ಲ ರಾಹುಲ್ ಅವರೇ, ರಾತ್ರಿ ನಾನು ಹೋಗೋದು ಸ್ವಲ್ಪ ತಡ ಆಗಿದ್ರು ಮನೆ ಮೇಲಿಂದ ಹಾರೋದಕ್ಕೆ ಹೊರಟ್ಬಿಟ್ಟಿದ್ಲು. ಮತ್ತೆ ಆ ಥರದ್ದು ಏನಾದ್ರೂ ಮಾಡ್ಕೋತಾಳೋ ಏನೋ ಅಂತ ನಂಗೆ ಭಯ ಆಗ್ತಿದೆ. ಸರ್ಸು ಅವಳಿಗೇನ್ ಒಂಟಿಯಾಗಿಲ್ವಲ್ಲ, ಸುಬ್ಬು ಅವಳನ್ನ ನೋಡ್ಕೋತಿದ್ದಾಳೆ ತಾನೆ. ಸರ್ಸು ಇಲ್ಲಿಂದ ಹೋಗೋದಕ್ಕಂತೂ ನಾನು ಬಿಡೋದಿಲ್ಲ. ಹಾಗೆ ಹೇಳ್ಬೇಡಿ, ನಾನು ಹೋಗ್ಲಿಲ್ಲ ಅಂದ್ರೆ ಚಿನ್ನಿ ಸುಮ್ಮನೆ ಇರಲ್ಲ. ನಾನು ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ಲ ತಾನೆ? ಸರಿ, ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೋ. ನಾನಂತೂ ನಿನ್ ಜೊತೆ ಪೂಜೆಗೂ ಕೂತ್ಕೊಳ್ಳಲ್ಲ, ದೇವಸ್ಥಾನಕ್ಕೂ ಬರಲ್ಲ. ರಾಹುಲ್ ಅವರೇ, ನನ್ನ ಮಾತು ಕೇಳಿ ನಾನೇನು ರಾಹುಲ್ ಕೇಳಲ್ಲ. ಅವರೇ. ರಾಹುಲ್ ಬೇಡ ಅಂದ್ರು ಸರ್ಸು ಕೇಳ್ತಾ ಇಲ್ಲ ಅಂದ್ರೆ ತಂಗಿ ಮ್ಯಾಟರ್ ನನಗೆ ತುಂಬಾ ಯೂಸ್ ಆಗೋ ಥರ ಇದೆ. ಆ ಚಿನ್ನಿ ಡೀಟೇಲ್ಸ್ ತಿಳ್ಕೊಂಡು ಈ ಸರ್ಸುಗ್ ಚೆಕ್ ಇಡಬೇಕು. ಹಲೋ, ನನಗೆ ಅರ್ಜೆಂಟ್ ಆಗಿ ಚಿನ್ನಿ, ಅದೇ ಆ ಸರ್ಸು ತಂಗಿ ಫೋಟೋ ಬೇಕು. ಕಳಿಸ್ತೀನಿ ಮೇಡಮ್.
ಏನಾಯ್ತು ರಾಹುಲ್? ತಾತ ಒಬ್ಬರೇ ಇಲ್ಲಿರ್ತಾರಲ್ಲ ಮೇಡಮ್, ಅವ್ರಿಗೆ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಯಾರಾದರೂ ಒಬ್ಬರಾದರೂ ಈ ಮನೇಲಿ ಇರಲೇಬೇಕು. ಅದಕ್ಕೆ ನಾನು ಮನೇಲೇ ಇರ್ತೀನಿ, ನೀವೆಲ್ಲರೂ ಹೋಗಿ ಬನ್ನಿ ಮೇಡಮ್. ಚೆನ್ನಾಗಿ ಹೇಳಿದ್ಯಪ್ಪ. ಯಾವಾಗ ಯಾವ ಮಾತ್ರೆ ತಗೋಬೇಕು ಅಂತ ಹೇಳಿದ್ರೆ ತಗೋತೀನಿ. ನನಗೇನು ಬೇಜಾರಿಲ್ಲ ಕಣೋ. ಹೋಗಲ್ಲ ಅಂತ ಹೇಳಬಾರ್ದು. ಅದರಲ್ಲೂ ಹೊಸದಾಗಿ ಮದುವೆ ಆಗಿರೋರು ಪೂಜೆಲಿ ಕೂತ್ಕೋಬೇಕು. ಹೋಗಿ ಬನ್ನಿ. ಹೌದು ರಾಹುಲ್, ದೇವಸ್ಥಾನದಿಂದ 1 ಗಂಟೆಲೆ ವಾಪಸ್ ಬರ್ತೀವಲ್ಲ, ಅಷ್ಟೊತ್ತು ನೋಡ್ಕೊಳ್ಳೋದಕ್ಕೆ ಕೆಲಸದವ್ರು ಇದಾರಲ್ವಾ. ನೀವೇನು ಚಿಂತೆ ಮಾಡ್ದೇನೆ ಬೇಗ ಹೋಗಿ ರೆಡಿಯಾಗಿ ಬನ್ನಿ. ರಾಹುಲ್, ನನಗೇನು ಆಗಲ್ಲಪ್ಪ. ಹಾಗೇನಾದ್ರೂ ಅಗತ್ಯ ಇದ್ರೆ ನಾನು ಫೋನ್ ಮಾಡ್ತೀನಿ. ತಾತನೇ ಹೇಳಿದ್ಮೇಲೆ ಪ್ರಾಬ್ಲಮ್ ಇನ್ನೇನಿರುತ್ತೆ ರಾಹುಲ್. ಬೇಗ ಹೋಗಿ ರೆಡಿಯಾಗಿ ಬನ್ನಿ. ಅಮ್ಮ ವಾಣಿ, ಹೋಗಮ್ಮ. ಹೋಗಮ್ಮ. ಒಂದ್ಸಾರಿ ಹೋಗಿ ವಾಣಿನ ಕರ್ಕೊಂಡ್ ಬಕ್ಕ. ಅಲ್ಲೋಡು, ಅವರೇ ಬರ್ತಿದ್ದಾರೆ. ನನ್ನ ಪ್ಲೇಸಲ್ಲಿ ನೀನಿದ್ಯಾ ಕಣೆ. ನಿನಗೆ ಈ ಮನೇಲಿ ಪ್ಲೇಸ್ ಇಲ್ದಿರೋ ಹಾಗೆ ಮಾಡೋ ಕೆಲಸ ನಂದು. ಏನಮ್ಮ ಇದು? ಯಾಕಿಷ್ಟು ಲೇಟ್ ಮಾಡ್ಬಿಟ್ಟೆ? ಎಲ್ರೂ ನಿನಗೋಸ್ಕರನೇ ಕಾಯ್ತಾ ಇದೀವಲ್ಲಮ್ಮ. ಅಮ್ಮ ವಾಗ್ದೇವಿ, ತಡ ಆದ್ರೆ ಏನಾಯ್ತು? ಬೇಗ ಎಲ್ಲಾ ಕಳಶಗಳಿಗೂ ದೀಪ ಹಚ್ಸಿ. ಭಾವ, ಎಲ್ರೂ ಬಂದಾಯ್ತಲ್ಲ, ಇನ್ಯಾಕ್ ತಡ? ಸಮಯ ಹಾಳು ಮಾಡೋದ್ ಬೇಡ. ಕುಂಕುಮ ಹಚ್ಚಿ ಕಳಶನ ಎತ್ಕೊಳ್ಳಿ. ಪ್ರೀತಿಗೆ ನೀನ್ ಕುಂಕುಮ ಇಡು. ಸರಿ ಅಕ್ಕ. ಭಾವ, ಇನ್ನೂ ಯಾಕೆ ತಡ? ಕಳಶ ಎತ್ತಿ ತಲೆ ಮೇಲಿಡಿ. ಏನ್ ಯೋಚಿಸ್ತಿದ್ಯಾ ರಾಹುಲ್?
ಕಳ್ಸೋದಕ್ಕೆ ಎಷ್ಟೊತ್ತೋ. ನೋಡಮ್ಮ ವಾಗ್ದೇವಿ, ಒಂದು ಸಲ ಕಳಶ ತಲೆ ಮೇಲೆ ಇಟ್ಕೊಂಡ್ಮೇಲೆ ದೇವಸ್ಥಾನಕ್ಕೆ ಹೋಗೋವರೆಗೂ ಯಾರೂ ಕಳಶ ಕೆಳಗಿಡಬಾರ್ದು. ಒಂದು ವೇಳೆ ಕಳಶ ಕೆಳಗಿಟ್ರೆ ಕೇಳ್ಕೊಂಡಿರೋ ಕೋರಿಕೆ ಫಲ ಕೊಡಲ್ಲ. ಎಲ್ರೂ ನಮಸ್ಕಾರ ಮಾಡ್ಕೊಂಡು ಹೊರಡಿ. ನೀವು ಹೇಳಿದಾಗೆ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಜನರ ಮಧ್ಯೆ ಸೇರಿಕೊಂಡು ಆ ವಾಗ್ದೇವಿನ ಸಾಯಿಸ್ಬಿಡ್ತೀನಿ. ಈ ಪೂಜೆ ಆಗೋವರೆಗೂ ಚಿನ್ನಿ ಹತ್ರ ಹೋಗೋದಕ್ಕಾಗಲ್ಲ. ಸುಬ್ಬಿಗೆ ಚಿನ್ನಿ ಎಷ್ಟು ತೊಂದರೆ ಕೊಡ್ತಿದ್ದಾಳೋ ಏನೋ. ನಂಗ ಅಕ್ಕ ಬೇಕು. ಈ ಹಾಲ್ ಕುಡಿ. ಅಕ್ಕ ಬೇಕು. ಬರ್ತಾಳಮ್ಮ, ನನ್ ಬಂಗಾರ ಅಲ್ವಾ? ಈ ಹಾಲ್ ಕುಡಿ. ಅಕ್ಕ ಬೇಕು. ಸರ್ಸು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಲಲ್ವಾ, ದರ್ಶನ ಆಗಿದ ತಕ್ಷಣ ಬಂದ್ಬಿಡ್ತಾಳೆ. ನಿಜವಾಗ್ಲೂ ಬರುತ್ತಾ? ಬರ್ತಾಳೆ. ನೀನ್ ಕುಡಿ. ನಿನಗಿಂತ ನಿಮ್ಮ ಅಕ್ಕಂಗ್ ಬೇರೆ ಯಾರು ಹೆಚ್ಚಿಲ್ಲ. ಹೌದು, ನಾನಂದ್ರೆ ನಮ್ಮ ಅಕ್ಕಂಗೆ ತುಂಬಾ ಇಷ್ಟ. ಕುಡಿ. ಅವರೆಲ್ಲ ಯಾರು? ಎಲ್ಲಿಗೆ ಹೋಗ್ತಿದ್ದಾರೆ ಸುಬ್ಬಿ? ಇವತ್ತು ಹಬ್ಬ ಇದೆಯಲ್ಲ ಚಿನ್ನಿ, ಅವರೆಲ್ಲರೂ ಅಮ್ಮನವ್ರಿಗೆ ನೈವೇದ್ಯ ಕೊಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಕ್ಕ ಕೂಡ ಅಲ್ಲೇ ಇರ್ತಾಳೆ. ಅಮ್ಮ ಸುಬ್ಬಿ, ಸೂರ್ಯಕಾಂತ ಹೊರಗಡೆ ಏನೇನೋ ಮಾತಾಡ್ತಿದ್ದಾಳೆ. ಅವತ್ ನೀನಿದ್ದೆ ಅಲ್ವಾ? ಒಂದ್ಸಲ ಬಂದ್ ಮಾತಾಡ್ಬಾ. ಸರಿ ಚಿಕ್ಕಮ್ಮ, ಬರ್ತೀನಿ. ಚಿನ್ನಿ, ನೀನ್ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಬೇಗ ಬಂದ್ಬಿಡ್ತೀನಿ. ಎಲ್ರು ದೇವಸ್ಥಾನಕ್ಕೆ ಹೋಗ್ತಿದಾರಂದ್ರೆ ಅಕ್ಕನೂ ಅಲ್ಲೇ ಇರ್ತಾಳೆ ಅಂತ ಆಯ್ತು. ಅಂದ್ರೆ ನಾನು ಅವ್ರ ಜೊತೆ ಹೋದ್ರೆ ಅಕ್ಕನ್ನ ಬೇಗ ನೋಡ್ಬೋದು. ಚಿನ್ನಿ, 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 ಚಿನ್ನಿ. ಅಪ್ಪಿ ತಪ್ಪಿ ಇವ್ರ ಜೊತೆ ದೇವಸ್ಥಾನಕ್ಕೆ ಏನಾದ್ರು ಹೊಟ್ಟೋದ್ಲಾ?
ಸಲ ಕಳಶ ತಲೆ ಮೇಲೆ ಇಟ್ಕೊಂಡ್ಮೇಲೆ ದೇವಸ್ಥಾನಕ್ಕೆ ಹೋಗೋವರೆಗೂ ಯಾರೂ ಕಳಶ ಕೆಳಗಿಡಬಾರ್ದು. ಒಂದು ವೇಳೆ ಕಳಶ ಕೆಳಗಿಟ್ರೆ ಕೇಳ್ಕೊಂಡಿರೋ ಕೋರಿಕೆ ಫಲ ಕೊಡಲ್ಲ. ಹೆಜ್ಜೆ ಹುಷಾರು. ಆಯ ತಪ್ಪಿದ್ರೆ ನೀವು ಮಾತ್ರ ಅಲ್ಲ, ಅಮ್ಮೋರ್ ನೈವೇದ್ಯ ಕೂಡ ನೆಲದ ಪಾಲಾಗುತ್ತೆ. ಮಾಡಿದ ಪಾಪಕ್ಕೆ ದೋಷ ಕೂಡ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಹುಷಾರಾಗಿ ನಡೀರಿ ಪ್ರೀತಿಯವರೇ. ಪ್ರೀತಿ, ಜಸ್ಟ್ ಬಿ ಕೇರ್ಫುಲ್. ಹುಷಾರಾಗಿ ಹೋಗು. ಯಾ ಆಂಟಿ? ಇದೇನು ಓಟ ಸ್ಪರ್ಧೆ ಅಲ್ಲಮ್ಮ. ಮೊದಲು ಬಂದವರಿಗೆ ಕಪ್ ಕೊಡೋದಕ್ಕೆ. ನೀನು ಎಷ್ಟು ಬೇಗ ಹೋದ್ರೂ ಎಲ್ಲರ ಜೊತೆಗೆ ಹೋಗ್ಬೇಕು. ಹುಷಾರು. ಓಕೆ ಅಂಕಲ್. ಅಯ್ಯೋ ದೇವ್ರೆ, ಪ್ರೀತಿ ಬೀಳಕ್ ಕಾರಣ ನಾನೇ ಅಂತ ಯಾರಿಗೂ ಗೊತ್ತಾಗಿಲ್ಲ. ಇಲ್ಲ ಅಂದಿದ್ರೆ ನನ್ನ ಜೀವನ ಇವತ್ತೇ ಕೊನೆ ಆಗ್ಬಿಡ್ತಿತ್ತು. ಹೋಗೋಣ ಮೇಡಮ್. ಜೈ ದುರ್ಗಮ್ಮ ತಾಯಿ. ಇವಳೇನಾ ಸರಸು ತಂಗಿ ಚಿನ್ನಿ? ಊರಿಂದ ಏನಕ್ಕೆ ಬಂದ್ಲು ಗೊತ್ತಿಲ್ಲ, ಆದ್ರೆ ಅವ್ರಕ್ಕ ಸರಸು ಜೊತೆ ಸೇರಿ ಹತ್ಕೊಂಡು ಊರಿಗೆ ಹೋಗ್ತಾಳೆ. ಎಲ್ಲೇ ಇದೆಯಾ ಚಿನ್ನಿ? ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ನಮ್ಮ ಅಕ್ಕ ಎಲ್ಲಿರ್ತಾಳೆ? ಅಕ್ಕ, ಅಕ್ಕ,
ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಇನ್ಸ್ಪೆಕ್ಟರ್, ನೀವು ಇಲ್ಲಿ? ಈ ಜಾತ್ರೆ ಸಂದರ್ಭದಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಏನ್ ನೀವ್ ಹೇಳ್ತಿರೋದು? ನನ್ನ ಜೀವಕ್ಕೆ ಅಪಾಯನ? ಹೌದು ಮೇಡಮ್, ಅದಕ್ಕೆ ನಾವು ನಿಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತ ಬಂದ್ವಿ. ನಿಮ್ಮ ಫೆಸ್ಟಿವಲ್ನ ಮುಂದುವರಿಸಿ ಮೇಡಮ್. ನಾವು ನಮ್ಮ ಡ್ಯೂಟಿ ಮಾಡ್ತೀವಿ. ಪ್ಲೀಸ್ ಮೇಡಮ್, ಬೇಡ ಅಂತ ಹೇಳಬೇಡಿ. ಸರಿ. ಅಕ್ಕ, ವಾಗ್ದೇವಿ, ವಾಗ್ದೇವಿ. ಮಾತಲ್ಲಿ ಗತ್ತು ಕಡಿಮೆ ಆಗಿದೆ. ನಿನ್ನ ಕಣ್ಣಲ್ಲಿರೋ ನೋವು ಕಣ್ಣೀರಾಗಿ ಬದಲಾಗಿದೆ. ಪಕ್ಕದಲ್ಲಿರೋ ಒಳ್ಳೇದನ್ನ ಕೆಟ್ಟದನ್ಕೋತಾ ಇದ್ಯಾ? ಕೆಟ್ಟದಲ್ಲಿ ಒಳ್ಳೇದನ್ನ ಹುಡುಕ್ತಾ ಇದ್ಯಾ? ಎಂತ ಸಮಸ್ಯೆ ಬಂದ್ರು ಸೋತ್ ಹೋಗೋ ಹಾಗೆ ಮಾಡೋ ನೀನು ಸಾವಿನ ಹತ್ರಕ್ಕೆ ಹೋಗಿ ವಾಪಸ್ ಬಂದಿದ್ಯಾ? ಹೌದಮ್ಮ, ಹೌದು. ನಿನಗ್ ತಪ್ಪಿದ ಸಾವು ಮನೇಲಿರೋ ಹಿರಿಯರಿಗೆ ಬಂದಿದೆ. ಅವ್ರಿಗೆ ತಪ್ಪ ಹೋಗಿದ್ರು ಕಷ್ಟ ನಿನ್ ಮನೆ ಬಿಟ್ಟು ಹೋಗಿಲ್ಲ. ಇದೆಲ್ಲದಕ್ಕೂ ಕಾರಣ ಒಂದು ಹೆಣ್ಣು ಮಗಳು ಅಪಾಯ ತರ್ತಿದ್ದಾಳೆ. ಅದು ಸರ್ಸುನೆ ಆಗಿರ್ತಾಳೆ. ನಿನ್ನ ಜೊತೆನೇ ಇರ್ತಾಳೆ. ನಿನ್ನ ನಾಶವನ್ನೇ ಬಯಸ್ತಾ ಇದ್ದಾಳೆ. ನಿನ್ನ ದೃಷ್ಟಿ ಬದಲಾಯಿಸಿ, ನಿನ್ನನ್ನು ಏಮಾರಿಸಿ, ನಿನ್ ಮನೆಯವ್ರ ಅಳುನ ನೋಡಿ ನಗ್ತಾ ಇದ್ದಾಳೆ. ನಿನ್ನ ಕಣ್ಣೀರೇ ಅವಳಿಗೆ ಪನ್ನೀರು. ನಿನ್ನ ಕಷ್ಟಗಳೇ ಅವಳಿಗೆ ಇಷ್ಟಗಳು. ಸ್ವಾರ್ಥದಲ್ಲಿ ಪ್ರತಿ ವಿಷಯವನ್ನ ಸಮಸ್ಯೆ ಆಗಿ ಬದಲಾಯಿಸ್ತಾ ಇದ್ದಾಳೆ. ಹುಷಾರಾಗಿದ್ರೆ ನೀನು ಕ್ಷೇಮ, ನಿನ್ನ ಕುಟುಂಬಕ್ಕೂ ಒಳ್ಳೇದಾಗುತ್ತೆ. ಇಲ್ದೆ ಹೋದ್ರೆ ಗಂಡಾಂತರ ಮುಂದೆ ಇದೆ. ಅಮ್ಮ, ಆ ವ್ಯಕ್ತಿ ಯಾರು ಅಂತ ನಾನು ನೋಡೇ ಇಲ್ಲ. ಅಂಥದ್ರಲ್ಲಿ ಎಚ್ಚರಿಕೆ ಆಗಿರು ಅಂದ್ರೆ ಹೇಗಮ್ಮ ಸಾಧ್ಯ? ಆ ವ್ಯಕ್ತಿ ನೋಡೋದಕ್ಕೆ ಹೇಗಿರ್ತಾರೆ, ಎಲ್ಲಿರ್ತಾರೆ ಅಂತ ಏನಾದ್ರೂ ಒಂದು ಹೇಳು ತಾಯಿ. ಅಮ್ಮ, ನನ್ನ ಹೆಸರು ಮಾತ್ರ ಹೇಳ್ಬೇಡ. ನಿನ್ಗೋಸ್ಕರ ನಾನು ಕಳ್ಸ ಹೋಗ್ತಿದ್ದೀನಲ್ವಾ, ಇದೊಂದ್ ಸರ್ತಿ ಕ್ಷಮಿಸ್ಬಿಡಮ್ಮ. ನನ್ನ ಹೆಸರು ಹೇಳ್ಬೇಡಮ್ಮ. ವಿವರಿಸಿ ಹೇಳೋಕೆ ನಾನೇನಾದ್ರೂ ನೀನ್ ಇಟ್ಕೊಂಡಿರೋ
ಗೂಢಾಚಾರಿ ಅನ್ಕೊಂಡಿದ್ಯಾ? ಜಗಜ್ಜನನಿ ನಾನು, ಜಗತ್ತಿಗೆ ತಾಯಿ ನಾನು, 3 ಲೋಕಕ್ಕೂ ದೇವಿ ನಾನು.